ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಚರ್ಮ ಸದಾ ಕಾಂತಿಯಿಂದ ಹೊಳೆಯುತ್ತಿರಲು ಈ ಕೆಳಗಿನ ನಿಯಮಗಳನ್ನು ಅನುಸರಿಸಿ. 1. ಚರ್ಮವನ್ನು ಸದಾ ಪರಿಶುಭ್ರವಾಗಿಟ್ಟುಕೊಂಡಿರಬೇಕು. 2. ಅತಿ ಹೆಚ್ಚು ಬಿಸಿಯಾದ ನೀರು ಚರ್ಮದ ಕೋಮಲತೆಯನ್ನು ಕಡಿಮೆ ಮಾಡುತ್ತದೆ. ತಲೆಗೆ ಮತ್ತು ಮೈಗೆ ಉಗುರು ಬೆಚ್ಚಗಿನ ನೀರನ್ನು ಸ್ನಾನಕ್ಕೆ ಬಳಸಬೇಕು. 3. ಯಾವುದೇ ಕ್ರೀಮ್ ಬಳಸುವ ಮುನ್ನ ಸ್ವಲ್ಪ ಕ್ರೀಮ್ ಮುಂಗೈಗೆ ಇಲ್ಲ ಕಿವಿಯ ಹಿಂದಿನ ಭಾಗಕ್ಕೆ ಸ್ವಲ್ಪ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ. ಅದರಿಂದ ಉರಿ ಬಣ್ಣ ಬದಲಾಗುವುದು ಕಂಡುಬರದೇ ಇದ್ದಾಗ ಮಾತ್ರ ಅದನ್ನು ಮುಖ ಮತ್ತು ಮೈಗೆ ಬಳಸಿ. 4. ಅತಿಯಾದ ಸಿಹಿ ತಿಂಡಿಗಳು, ಜಿಡ್ಡಿನ ಆಹಾರ, ಬೇಕರಿ ತಿನಿಸುಗಳು ಚರ್ಮದಲ್ಲಿ ಬ್ಲ್ಯಾಕ್ ಹೆಡ್ಸ್ ಉತ್ಪತ್ತಿ ಮಾಡುತ್ತದೆ. ಮೊಡವೆಗಳು ಇರುವವರಿಗೆ ಇವುಗಳು ಹೆಚ್ಚುವ ಸಾಧ್ಯತೆಗಳಿವೆ. 5. ಪ್ರತಿನಿತ್ಯ 4 ರಿಂದ 5 ಲೀಟರ್ನಷ್ಟು ನೀರನ್ನು ಕುಡಿಯಬೇಕು. ಕನಿಷ್ಠ ಪಕ್ಷ 6-8 ಗಂಟೆಗಳ ಕಾಲ ನಿದ್ರೆ ಮಾಡಬೇಕು. 6. ಬಿಸಿಲು, ಧೂಳು, ಮಾಲಿನ್ಯ ಹೆಚ್ಚಾಗುತ್ತಾ ಇರುವುದರಿಂದ ಹೊರಗಡೆ ಹೋಗುವಾಗ ಮೈಗೆ ಸನ್ಸ್ಕ್ರೀನ್ ಲೋಷನ್ ಲೇಪಿಸಿಕೊಳ್ಳಿ ಮತ್ತು ನಿಮ್ಮ ತಲೆಗೆ ಸ್ಕ್ರಾಪ್ ಕಟ್ಟಿಕೊಂಡು ಹೊರಗೆ ಹೋಗಿ. 7. ಸಿಕ್ಕ ಕ್ರೀಮ್ ಲೋಷನ್ಗಳನ್ನು ಬಳಸಿ ಚರ್ಮದ ಕಾಂತಿ ಹಾಳು ಮಾಡದೆ ಒಂದು ತರಹದ ಒಳ್ಳೆಯ ಕಂಪನಿಯ ಕ್ರೀಮ್ಗಳನ್ನು ಬಳಸಿ. 8. ಹಣ್ಣು, ತರಕಾರಿ, ಹಸಿ ಸೊಪ್ಪು ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಚರ್ಮ ಕಾಂತಿಯುತವಾಗಿ ಕಂಗೊಳಿಸುತ್ತದೆ. 9. ವಾರಕ್ಕೆ 1 ಬಾರಿಯಾದರೂ ಚರ್ಮಕ್ಕೆ ಮಸಾಜ್ ಮಾಡಿಕೊಳ್ಳಿ. ಕೊಬ್ಬರಿ ಎಣ್ಣೆ ಮೈಗೆಲ್ಲ ಮಸಾಜ್ ಮಾಡಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ. 10. ಸ್ವಲ್ಪ ಅರಶಿನ, ಗೋಧಿ ಹಿಟ್ಟು ನೀರಿನಲ್ಲಿ ಹಾಕಿ ಅದಕ್ಕೆ 2 ಚಮಚ ಎಳ್ಳೆಣ್ಣೆ ಬೆರೆಸಿದರೆ ಪೇಸ್ಟಿನಂತೆ ಆಗುತ್ತದೆ. ಅದನ್ನು ಮೈಗೆ ಚೆನ್ನಾಗಿ ತಿಕ್ಕಿಕೊಂಡು ಒಣಗಲು ಬಿಟ್ಟು ನಂತರ ಸ್ನಾನ ಮಾಡುವುದರಿಂದ ಚರ್ಮದ ಕಾಂತಿಗೆ ಒಳ್ಳೆಯದು. 11. ಅತಿಯಾದ ಕ್ರೀಮ್ಗಳು, ಸೆಂಟುಗಳನ್ನು ಬಳಸುವುದು ಉತ್ತಮವಲ್ಲ. 12. ಕ್ಯಾಬೇಜ್ ಚರ್ಮ ಸೌಂದರ್ಯಕ್ಕೆ ತುಂಬ ಒಳ್ಳೆಯದು, ಆದ್ದರಿಂದ ಅದನ್ನು ಹೆಚ್ಚಾಗಿ ಸೇವಿಸಿ. ಕಬ್ಬಿನಾಂಶವುಳ್ಳ ಆಹಾರ ಸೇವಿಸುವುದರಿಂದ ರಕ್ತ ಶುದ್ಧಿ ಹಾಗೂ ಚರ್ಮಶುದ್ಧಿ ಉಂಟಾಗುತ್ತದೆ. 13. ಅಂಗಾಲುಗಳು ಬಿರುಕು ಬಿಟ್ಟಿದ್ದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮ ಮೃದುವಾಗುತ್ತದೆ. 14. ಎಣ್ಣೆ ಚರ್ಮದವರು ಯಾವಾಗಲೂ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಬಳಸಿರಿ. 15. ಬೇಸಿಗೆಯಲ್ಲಿ ದಿನಕ್ಕೆ 5-6 ಬಾರಿಯಾದರೂ ಮುಖ ತೊಳೆಯಿರಿ. ಪ್ರತಿ ಸಾರಿ ಸೋಪ್ ಹಾಕುವ ಬದಲು ಕಡಲೆ ಹಿಟ್ಟನ್ನು ಬಳಸಿ. 16. ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಕೈಕಾಲುಗಳ ಜೊತೆಗೆ ಮುಖವನ್ನು ಕೂಡ ತೊಳೆದುಕೊಂಡರೆ ಧೂಳು, ಮಾಲಿನ್ಯದಿಂದ ಆಗುವ ಕೆಲವು ಪರಿಣಾಮಗಳನ್ನು ತಡೆಯಬಹುದು. 17. ದಿನಕ್ಕೊಂದು ಹಸಿ ಟೊಮೆಟೊ, 1 ಹಣ್ಣು ತಿನ್ನುವುದರಿಂದ ಮುಖದ ಸುಕ್ಕುಗಳು ದೂರವಾಗುತ್ತದೆ. 19. ವಯಸ್ಸಾದಂತೆ ಚರ್ಮದಲ್ಲಿ ಎಣ್ಣೆಯ ಅಂಶ ಕಮ್ಮಿಯಾಗಿ ಚರ್ಮ ತೆಳುವಾಗುತ್ತದೆ, ಬಿಗಿ ಕಳೆದುಕೊಳ್ಳುತ್ತದೆ. ಯೌವನದಲ್ಲಿ 3 ವಾರಕ್ಕೆ ಒಮ್ಮೆ ಹೊಸ ಚರ್ಮ ಹುಟ್ಟಿಕೊಳ್ಳುತ್ತದೆ. ವಯಸ್ಸಾದಂತೆ ಈ ಕ್ರಿಯೆ ನಿಧಾನವಾಗುತ್ತಾ ಬರುತ್ತದೆ. ಇದರಿಂದ ಚರ್ಮ ಮಂಕಾಗಿ ಶುಷ್ಕವಾಗಿ ಕಾಣುತ್ತದೆ. ಆದ್ದರಿಂದ ಚರ್ಮದ ರಕ್ಷಣೆ ಆ ವಯಸ್ಸಿಗೆ ಇನ್ನೂ ಮುಖ್ಯ. 20. ಮೊಸರು ದೊಡ್ಡ ಕಪ್ಪು, ಬಾದಾಮಿ ಪುಡಿ 1/4 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನು ಜೇನು, ಯಾವುದಾದರೂ ಬೀಜದ ಎಣ್ಣೆ 2 ಟೇಬಲ್ ಸ್ಪೂನ್ ಎಲ್ಲವನ್ನೂ ಕಲಸಿ ಚರ್ಮಕ್ಕೆ ಹಚ್ಚಿ ಮಸಾಜ್ ಮಾಡಬೇಕು. ಸ್ವಲ್ಪ ಸಮಯದ ಬಳಿಕ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯಬೇಕು. 21. ಬಾದಾಮಿ ಬೀಜಗಳನ್ನು ಸುಮಾರು 1/4 ಕಪ್ಪಿನಷ್ಟು ತೆಗೆದುಕೊಂಡು ನೆನೆಸಿರಿ. ನೆಂದ ಬಾದಾಮಿಯ ಸಿಪ್ಪೆಯನ್ನು ತೆಗೆದು ಅದನ್ನು ನುಣ್ಣಗೆ ರುಬ್ಬಿಟ್ಟ ಬಾದಾಮಿಯಲ್ಲಿ 1 ಟೇಬಲ್ ಸ್ಪೂನ್ ಬೆಣ್ಣೆಯನ್ನು ಮಿಶ್ರಣ ಮಾಡಿಟ್ಟುಕೊಳ್ಳಿ. ಈಗ 1 ಬಕೆಟ್ ನೀರಿಗೆ ಅರ್ಧ ಟೀ ಕಪ್ನಷ್ಟು ವಿನೆಗರ್ ಸೇರಿಸಿ ಅದರಿಂದ ಸ್ನಾನ ಮಾಡಿ. ನೆಂದ ಮೈಗೆ ಸಿದ್ಧಪಡಿಸಿಟ್ಟುಕೊಂಡ ಮಿಶ್ರಣದಿಂದ ಮರ್ದನ ಮಾಡಿ 10 ನಿಮಿಷಗಳ ಬಳಿಕ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ. ಸಮಯ ಇಲ್ಲದಿದ್ದರೆ ಈ ಮಿಶ್ರಣವನ್ನು ಮುಖ, ಕತ್ತು ಮತ್ತು ಕೈಕಾಲುಗಳಿಗೆ ಮಾತ್ರ ಬಳಸಬಹುದು. 22. ಚರ್ಮ ಸ್ಥಿತಿಸ್ಥಾಪಕತ್ವ ಕಳೆದುಕೊಳ್ಳದೆ ಇರಬೇಕೆಂದರೆ ವಿಟಮಿನ್ಗಳು ಇರುವ ಆಹಾರ, ತರಕಾರಿ, ಹಣ್ಣುಗಳನ್ನು ತಿನ್ನಬೇಕು. 23. ಕ್ಯಾರೆಟ್, ಬೀಟ್ರೂಟ್, ಗೆಣಸು, ಸೌತೆಕಾಯಿ, ನುಗ್ಗೆಕಾಯಿ, ದ್ರಾಕ್ಷಿ ಹೆಚ್ಚು ತಿನ್ನಬೇಕು. 24.
ಚರ್ಮವು ಒಣಗದಂತೆ ನಳನಳಿಸುವಂತೆ ಇರಬೇಕೆಂದರೆ ಮೀನು ಎಣ್ಣೆಯನ್ನು ಸೇವಿಸಬೇಕು. ಚರ್ಮದಲ್ಲಿ ಹೊಳಪು ಕಡಿಮೆಯಾಗದೇ ಇರಬೇಕೆಂದರೆ ಕಬ್ಬಿನಾಂಶವುಳ್ಳ ಪದಾರ್ಥಗಳನ್ನು ಬಳಸಬೇಕು. 25. ಹೆಚ್ಚಾಗಿ ತಾಜಾ ತರಕಾರಿ, ಸೊಪ್ಪು, ಮೀನು ತಿನ್ನಬೇಕು. ತ್ವಚೆಯ ಸೌಂದರ್ಯಕ್ಕಾಗಿ ಪದಾರ್ಥಗಳ ಪ್ರಮಾಣ ಕಡೆ ಗಮನ ಕೊಡಬೇಕು. ನೀರು, ಹಣ್ಣಿನ ರಸವನ್ನು ಹೇರಳವಾಗಿ ಕುಡಿಯಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.